ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್, ಇವತ್ತು ನಾವು ಒಂದು ಬ್ಯೂಟಿಫುಲ್ ಆಗಿರೋ ಹಾಗೆಯೇ ಗ್ರ್ಯಾಂಡ್ ಲುಕ್ಕು ಇದೆ, ತುಂಬಾ ಈಸಿಯಾಗಿ ನೀವು ಮಾಡ್ಕೊಬೋದು ಅಂತ ಒಂದು ಡಿಸೈನ್ನ ನಾನು ಇವತ್ತು ನಾರ್ಮಲ್ ಸೂಜಿಯಿಂದ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಮೊದಲಿಲ್ಲಿ ನಾನು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಂತರ ಜರಿ ಥ್ರೆಡ್ನ ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ಈ ರೀತಿ ನಾನಿಲ್ಲಿ ತೋರಿಸಿರೋ ರೀತಿ ನಾರ್ಮಲ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಬನ್ನಿ. ನೀಟಾಗಿ ಒಂದೇ ಅಳತೆಯಲ್ಲಿ ಚೈನ್ ಸ್ಟಿಚ್ ಒಂದು ದೊಡ್ಡ ಒಂದು ಸಣ್ಣ ಹಾಕ್ಕೊಬೇಡಿ, ನೀಟಾಗಿ ಒಂದೇ ಇದರಲ್ಲಿ ಹಾಕ್ಕೊಳ್ತಾ ಬಂದರೆ ತುಂಬಾ ನೀಟಾಗಿ ಬರುತ್ತೆ ಚೈನ್ ಸ್ಟಿಚ್ಚು. ಈ ರೀತಿ ಡಬಲ್ ಹಾಕ್ಕೊಳ್ಳಿ, ಡಬಲ್ ಲೈನ್ ಮಾಡ್ಕೊಳ್ಳಿ ಅದೇ ರೀತಿ ಚೈನ್ ಸ್ಟಿಚ್ಚನ್ನು. ನೆಕ್ಸ್ಟು ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಗ್ರೀನ್ ಕಲರೇ. ನಿಮ್ಮದು ಬ್ಲೌಸ್ ಯಾವುದು ಕಲರ್ ಇರುತ್ತೆ ಸೇಮ್ ಕಲರೇ ತಗೊಳ್ಳಿ. ಈ ರೀತಿ ಸಿಲ್ಕ್ ಥ್ರೆಡ್ನು ಸಹ ನೀಡ್ಲಿಗೆ ಪೋಣಿಸ್ಕೊಳ್ಳಿ. ಪೋಣಿಸ್ಕೊಂಡು ಕೊನೆಯಲ್ಲಿ ಗಂಟು ಹಾಕ್ಕೊಂಡು ನೆಕ್ಸ್ಟು ಇದನ್ನು ಸಹ ಸಿಲ್ಕ್ ಥ್ರೆಡನ್ನು ಯಾವ ರೀತಿ ಚೈನ್ ಸ್ಟಿಚ್ ಹಾಕಿದ್ರು ಅದೇ ರೀತಿ ಇದನ್ನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ, ಜರಿ ಥ್ರೆಡ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನೀಟಾಗಿ ಹಾಕ್ಕೊಳ್ಳಿ, ಅದು ಗ್ಯಾಪ್ ಬರಬಾರ್ದು. ಈ ರೀತಿ ನೀಟಾಗಿ ಅದ್ರ ಪಕ್ಕದಲ್ಲೇ ಹಾಕ್ಕೊಳ್ತಾ ಹೋಗಿ. ಈ ರೀತಿ ಇದನ್ನು ಸಹ 2 ಲೈನ್ ಹಾಕ್ಕೊಳ್ಳಿ ಸೇಮ್ ಅದೇ ಥರ. ನೆಕ್ಸ್ಟು ನಾರ್ಮಲ್ ಕಾಟನ್ ಥ್ರೆಡ್ನ ಸೂಜಿಗೆ ಪೋಣಿಸ್ಕೊಂಡು ನೋಡಿ, ಇದು 3mm ಬೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ, ಕಾಪರ್ ಕಲರ್ ತೊಗೊಂಡಿದ್ದೀನಿ. ಅಂದರೆ ನಾನಲ್ಲಿ ಡಿಸೈನ್ ತೋರಿಸಿದ ಕಾಪರ್ ಕಲರಿಂದ ಅದು ತೊಗೊಂಡಿದ್ದೀನಿ. ನಿಮ್ಮದು ಇದು ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಕಲರೇ ತಗೊಳ್ಳಿ, ಕಾಪರ್ ಇದ್ದರೆ ಕಾಪರ್ ತಗೊಳ್ಳಿ. ನಂತರ ನೀಟಾಗಿ ನೋಡಿ, ಒಂದು ಶುಗರ್ ಬೀಡ್ಸು, ಒಂದು 3mm ಬೀಡ್ಸು, ಒಂದು ಶುಗರು, ಒಂದು 3mm ಈ ಥರ ಹಾಕ್ಕೊಂಡು ನಾನಿಲ್ಲಿ ತೋರಿಸಿರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಲಾಸ್ಟ್ನಲ್ಲಿ ದೊಡ್ಡ ಮಣಿನೇ ಬರೋ ಹಾಗೆ ಮಾಡ್ಕೊಳ್ಳಿ, ಯಾಕಂದರೆ ಶುಗರ್ ಬೀಡ್ಸ್ ಇಟ್ಕೊಂಡ್ರೆ ನಿಮಗೆ ವಾಪಸ್ ಉಲ್ಟಾ ತಂದು ಸೂಜಿನ ಮತ್ತೆ ಅದರಿಂದ ಪೋಣಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಅದರಿಂದ ನಾನು ಫಸ್ಟ್ ಆ ಥರ ಮಾಡ್ಕೊಂಡಿದ್ದೆ, ಆಗಲಿಲ್ಲ ನೋಡಿ. ಇವಾಗ ಈ ರೀತಿ ನೀಟಾಗಿ ಲಾಸ್ಟಲ್ಲಿ 3mm ಬೀಡ್ಸೇ ಬಂದರೆ ನೀವು ಈಸಿಯಾಗಿ ಈ ಥರ ತೆಗಿಬೋದು ನೀಟಾಗಿ. ತುಂಬ ನೀಟಾಗಿ ಬಂದಿದೆ, ಸೇಮ್ ಆರಿ ನೀಡ್ಲಲ್ಲಿ ಯಾವ ಥರ ಮಾಡ್ಬೋದು ಅಷ್ಟೇ ನೀಟಾಗಿ ಬರುತ್ತೆ. ಇಷ್ಟಿಷ್ಟೇ ಮಣಿ ತಗೊಳ್ಳಿ, 3, 4, 5 ಅಷ್ಟೇ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ತಗೋಬಿಡಿ. ಲಾಸ್ಟ್ ಮಣಿಯಿಂದ ಪೋಣಿಸ್ಕೊಂಡ್ಬಿಟ್ಟು ಹೀಗೆ ತೆಕ್ಕೊಳ್ಳಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಇದಾದ ನಂತರ ಮತ್ತೆ ಸೇಮ್ ಸೂಜಿ ಮತ್ತು ದಾರ ತಗೊಂಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ದಾರದಿಂದ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಇನ್ನು ಸ್ಟಿಫ್ ಆಗಿ ನಿಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇರೋದು.
ನೋಡಿ ಈ ಥರ 2-3 ಬೀಡ್ಸ್ ಆದ ನಂತರ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗ ಯಾವುದೇ ಮಣಿ ಮಿಸ್ ಆಗಿಯೂ ಎದ್ದು ಬರೋದಿಲ್ಲ ಮೇಲೆ. ನೆಕ್ಸ್ಟು ನಾನಿಲ್ಲಿ ಮತ್ತೆ ಅದೇ ಥರ ಸೂಜಿ ದಾರದಿಂದ ಸೇಮ್ ಒಂದು ಶುಗರ್ ಬೀಡ್ಸು, ಒಂದು 3mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸನ್ನು ಹಾಕ್ಬಿಟ್ಟು ಈ ರೀತಿ ಇಲ್ಲಿ ತೋರಿಸಿರೋ ರೀತಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಒಂದು ಮಣಿದು ಈ ಥರ ಮತ್ತೊಂದು ಸರಿ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ. ಮತ್ತು ನಾನಿಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ಅದೇ ಥರ ಮತ್ತು ಒಂದು ಬೀಡ್ಸ್ ಆದಮೇಲೆ ದೊಡ್ಡ ಬೀಡ್ಸ್ ಮತ್ತೊಂದು ಆದಮೇಲೆ ಮತ್ತೆ ನೆಕ್ಸ್ಟ್ ಆ ಬೀಡ್ಸಿಗೆ ಬರೋ ಥರ ಈ ರೀತಿ ಮತ್ತೆ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನಾನಿಲ್ಲಿ ಕ್ಲಿಪ್ ಸ್ಟೋನ್ ತೊಗೊಂಡಿದ್ದೀನಿ. ಈ ರೀತಿ ನಿಮಗೆ ಯಾವ ಕಲರ್ ಬೇಕೋ ಆ ಥರದ್ದು ತೊಗೊಳ್ಳಿ. ಹಾಗೆಯೇ ಗ್ಲೂನ ಅಪ್ಲೈ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಸೇಮ್ ಸ್ಟಿಚ್ ಆದಮೇಲೆ ಮತ್ತೆ ಮೊದಲು ಮಾಡಿದ್ವಲ್ಲ ಅದೇ ರೀತಿ ಒಂದು ಶುಗರ್ ಬೀಡ್ಸು, ಒಂದು 3mm ಮತ್ತೊಂದು ಶುಗರು, ಅದನ್ನು ನೆಕ್ಸ್ಟ್ ಮತ್ತೆ ಮಾಡಿಕೊಂಡು ನಂತರ ಅದರ ಎಂಡಿಂಗಲ್ಲಿ ಅಂದರೆ ಫುಲ್ ಮಧ್ಯದಲ್ಲಿ ಹಾಕಬೇಡಿ. ಇದು ನೀವು ತಿಲಕ ಶೇಪ್ದು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಮ್ಯಾಚಿಂಗ್ ಬೇಕೋ ಆ ರೀತಿ ಮಾಡಬೇಕು. ಹೆಚ್ಚಿನ ಭಾಗ ಗೋಲ್ಡನ್ನೇ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೀವು ಇಲ್ಲಿ ಕೆಳಗಡೆ ಫುಲ್ಲು ಜಸ್ಟು ಅದರ ಎಂಡಿಂಗಲ್ಲಿ ಅಂಟಿಸ್ಕೋಬೇಕು. ಮಧ್ಯದಲ್ಲಿ ಅಂಟಿಸ್ಕೋಬೇಡಿ. ಈ ರೀತಿ ಕೆಳಗಡೆ ಗ್ಯಾಪ್ ಬಿಟ್ಟು ಅಂಟಿಸ್ಕೊಳ್ಳಿ. ನೆಕ್ಸ್ಟು ನಾನು ಜರ್ದೋಸಿ ತೊಗೊಂಡಿದ್ದೀನಿ. ಜರ್ದೋಸಿನ ಇದಕ್ಕೆ ಎಷ್ಟು ಬೇಕೋ ನೀವು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಆ ರೀತಿ ತಿಲಕ ಶೇಪಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ನೋಡಿಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೂಜಿ ದಾರ ತಗೊಂಡು ಕೆಳಗಡೆಯಿಂದ ಈ ರೀತಿ ಪೋಣಿಸ್ಕೊಂಡು ಜರ್ದೋಸಿನ ಈ ರೀತಿ ನಾನಿಲ್ಲಿ ತೋರಿಸಿರೋ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ ಫಸ್ಟ್ ಒಂದು ನಾಟ್ ಹಾಕ್ಕೊಂಡು ಆಚೆ ಸೈಡ್ ಒಂದೊಂದು ನಾಟ್ ಹಾಕ್ಕೊಳ್ಳಿ. ನೀವು ಕರೆಕ್ಟ್ ಅಳತೆ ಮಾಡ್ಕೊಂಬಿಟ್ಟು ತಗೊಂಡ್ರೆ ನೀಟಾಗಿ ಅದೇ ಥರ ಶೇಪ್ ಬರುತ್ತೆ. ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಅದರ ಕೊನೆಯಲ್ಲಿ ಮತ್ತೆ ಒಂದು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸನ್ನು ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ಸೀಕ್ವೆನ್ಸ್ ತೊಗೊಂಡಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಸೀಕ್ವೆನ್ಸನ್ನು ಇಟ್ಬಿಟ್ಟು ಮತ್ತು ಅದರ ಮಧ್ಯದಲ್ಲಿ ಒಂದು ಶುಗರ್ ಬೀಡ್ಸ್ನ ಇಟ್ಬಿಟ್ಟು ಈ ರೀತಿ ನಾನಿಲ್ಲಿ ತೋರಿಸಿರೋ ರೀತಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ನೀವು ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಮಾಡಿದ್ರೆ ಸೇಮ್ ಆ್ಯರಿ ವರ್ಕನ್ನ ನೀವೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಸುಮ್ಮನೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಹೊರಗಡೆ ಮಾಡಿಸೋದಕ್ಕಿಂತ ಯಾವ ಡಿಸೈನ್ ಬೇಕಾದರೂ ನೀವು ಅದೇ ಥರ ಅವ್ರು ಮಾಡೋ ಅಷ್ಟೇ ನೀಟಾಗೇ ಬರುತ್ತೆ ನಾರ್ಮಲ್ ಸೂಜಿನಲ್ಲಿ ನಿಮಗೆ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆದಷ್ಟು.